SSLC ವಿದ್ಯಾರ್ಥಿಗಳಿಗೆ ಕನ್ನಡ ಮಾಡೆಲ್ ಕ್ವಶನ್ ಪೇಪರ್ 2 ಯಾವ ರೀತಿ ಒಳಗೊಂಡಿದೆ ಮಾಹಿತಿ ತಿಳಿಸಿಕೊಡ್ತೀನಿ. ಸೊ ಎಲ್ಲರೂ ವಿಡಿಯೋ ಪೂರ್ತಿಯಾಗಿ ನೋಡಿಕೊಳ್ಳಿ, ಸರಿಯಾದ ಮಾಹಿತಿಯನ್ನು ಪಡೆದುಕೊಳ್ಳಿ. ಆಲ್ರೆಡಿ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ 2025 ಮತ್ತು 26ನೇ ಸಾಲಿಗೆ ಸಂಬಂಧಿಸಿದಂತೆ SSLC ಕನ್ನಡ ಮಾದರಿ ಪ್ರಶ್ನೆ ಪತ್ರಿಕೆ 2 ಯಾವ ರೀತಿ ಒಳಗೊಂಡಿದೆ ನೋಡಬಹುದು. ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. ಯಾರ್ಯಾರು ಬರ್ತಾರೋ ಒಳಗೊಂಡಿದೆ. ಪ್ರತಿಯೊಂದು ಪ್ರಶ್ನೆಗೆ 1 ಅಂಕ ಒಳಗೊಂಡಿರುತ್ತದೆ. ರೋಮನ್ ಸಂಖ್ಯೆ 3ರಲ್ಲಿ 1 ಅಂಕದ ಪ್ರಶ್ನೆ. ಎಣ್ಣೆ ತುಪ್ಪ ಮಿಶ್ರಣ ಬೇಡವೆಂದು ಹೇಳಿದವರು ಯಾರು? ಶಾನು ಬಗುರು ರಾಜಭಕ್ತಿ ಲಾಂಛನ ಯಾವುದು? ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರೋ ಓಣಿ ಯಾವುದು? ಕೌಸಂಬಿಯ ಅರಸ ಯಾರು? ಬೇಡರಿಗೆ ಅಗಸಿಗೆ ಬಂದು ಬುದ್ಧಿ ಮಾತನ್ನು ಹೇಳಿದವರು ಯಾರು? ದ್ರೋಣನು ಪರಶುರಾಮರಲ್ಲಿಗೆ ಏಕೆ ಬಂದನು? ಪುಟ್ಟ ಪೋರಿಯು ಅಮ್ಮ ಗುಡಿಸಿನಲ್ಲಿ ಹೇಗೆ ಮಲಗಿದ್ದಾಳೆ? 2 ಅಂಕದ ಪ್ರಶ್ನೆಗಳು, ಜಾಸ್ತಿ ಎಕ್ಸ್ಪ್ಲೇನ್ ಮಾಡುವುದಿಲ್ಲ. ಆಲ್ರೆಡಿ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. ಇವೇ 2 ಅಂಕದ ಪ್ರಶ್ನೆಗಳು ಒಳಗೊಂಡಿದೆ. ಹಾಗೆ ರೋಮನ್ ಸಂಖ್ಯೆ 5ರಲ್ಲಿ ಕವಿ ಪರಿಚಯ ಕೂಡ ಒಳಗೊಂಡಿದೆ. ಇವು 3 ಅಂಕಗಳ ಮೇಲೆ ಒಳಗೊಂಡಿರುತ್ತದೆ. ರೋಮನ್ ಸಂಖ್ಯೆ 6ರಲ್ಲಿ ಗಣ ಛಂದಸ್ಸು, ರೋಮನ್ ಸಂಖ್ಯೆ 7ರಲ್ಲಿ ಅಲಂಕಾರ, ರೋಮನ್ ಸಂಖ್ಯೆ 8ರಲ್ಲಿ ಗಾದೆ ಮಾತುಗಳು, ರೋಮನ್ ಸಂಖ್ಯೆ 9ರಲ್ಲಿ ಸಂದರ್ಭಗಳ ಸಾರಾಂಶ, ಕೊನೆಯದು ರೋಮನ್ ಸಂಖ್ಯೆ 10 ಈ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಬರೆಯಿರಿ. ಇದು ಹೊಸ ಕನ್ನಡ ಹಾಗೆ ಒಂದು ಹಳೆ ಕನ್ನಡ ಈ ರೀತಿ ಒಳಗೊಂಡಿರುತ್ತದೆ. ಇದರಲ್ಲಿ ಒಂದು ಬರೀಬಹುದು. ಸೊ ಈ ಲಿಸ್ಟ್ ಮಾಹಿತಿ ಒಳಗೊಂಡಿತ್ತು. ಇಷ್ಟ ಆದರೆ ಲೈಕ್ ಕೂಡ ಮಾಡಿ, ಶೇರ್ ಕೂಡ ಮಾಡಿ. ಧನ್ಯವಾದಗಳು.